ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಚಿಕ್ಕವರು ತಪ್ಪು ಮಾಡಿದ್ರೆ ದೊಡ್ಡವರು ಅದ್ ನಾವು ತಿದ್ದಿ ಬುದ್ಧಿ ಹೇಳ್ಬೇಕು. ನಾವೇ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಜಯಂತಿ? ಕೂಡು ಕುಟುಂಬದಲ್ಲಿ ಇಷ್ಟು ಜನ ಒಟ್ಟಿಗೆ ಇದ್ದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋದು ಸಹಜ. ಅದು ಆಕಾಶದಲ್ಲಿರೋ ಮೋಡು ತರ ಬರುತ್ತೆ ಹೋಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ತಲೆ ಕೆಡಿಸ್ಕೊಳ್ದೆ ಹೋದ್ರೆ ಹೇಗಿರೋದ್ರಿ? ಮೊನ್ನೆ ಸರಸ್ವತಿಯವರು ನಮ್ ಮನೆಗ್ ಬಂದು ನಮ್ ಕುಟುಂಬದ ಬಗ್ಗೆ ಒಳ್ಳೇದ್ ಮಾತಾಡಿ ಹೊಗಳಿದ್ರು. ನಾವು ಕೂಡ ನಮ್ಮ ಊರ ಸೊಸೆಯರ ಬಗ್ಗೆ ಒಳ್ಳೇದೇ ಹೇಳಿದ್ವಿ. ಎಲ್ರೂ ಒಟ್ಟಿಗೆ ಸೇರಿ ಆನಂದವಾಗಿದ್ದೀವಿ. ಯಾವುದೇ ತರ ಜಗಳನೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಈಗ ಹಾರಿಕಾಯಿಂದ ಈ ಮನೇಲಿ ಜಗಳ ಶುರು ಆಗೋ ತರ ಇದೆ. ಹಾರಿಕಾ ಜೊತೆ ವಸು ವಾದ ಮಾಡ್ದಾಗ ತಾನೇ ಜಗಳ ಆಗೋದು. ಪಾಪ ರಾಖಿ ಬಗ್ಗೆ ಹಾರಿಕಾ ಆಡ್ಬಾರ್ದು ಮಾತಾಡಿದ್ರು ವಸು ಮೌನವಾಗಿ ಕೇಳ್ಕೊಂಡು ಸಹಿಸ್ಕೊಂಡ್ಲೆ ಹೊರತು ಬಾಯಿ ತೆಗೆದು ಹಾರಿಕನ ಒಂದು ಮಾತಾಡ್ಲಿಲ್ಲ. ಅದ್ರ ಬಗ್ಗೆ ನೆನೆಸ್ಕೊಂಡ್ರೇನೆ ಬೇಜಾರಾಗ್ತಿದೆ ರೀ. ಚಿಕ್ಕ ಮಗು ಮೇಲೆ ಅಷ್ಟು ದೊಡ್ಡ ಆರೋಪ ಮಾಡಿದ್ಲು. ರಾಕಿ ಎಷ್ಟು ಒಳ್ಳೆ ಮಗು, ಎಷ್ಟು ಮುದ್ದಾಗಿ ಮಾತಾಡ್ತಾನೆ. ದೊಡ್ಡೋರು ಅಂದ್ರೆ ಎಷ್ಟೆಲ್ಲ ಗೌರವ. ಅನು ಕೀರ್ತಿನ ಸ್ವಂತ ತಂಗಿರ್ ತರ ಪ್ರೀತಿ ಮಾಡ್ತಾನೆ. ಅಂತವನ್ ಬಗ್ಗೆ ಆಡ್ಬಾರ್ದು ಮಾತಾಡೋಕೆ ಅವಳಗ್ ಬಾಯಾದ್ರೂ ಹೇಗ್ ಬಂತು ರೀ? ಹಾರಿಕಾ ಕೂಡ ಚಿಕ್ಕ ಹುಡುಗಿನೇ ಜಯಂತಿ. ಯಾವುದೋ ವಿಷಯದ ಬಗ್ಗೆ ಅವಳು ಕೋಪ ಬಂದಿದೆ, ತಡಿಯೋಕಾಗದೆ ಹೇಳ್ಬಿಟ್ಟಿದ್ದಾಳೆ. ಅದನ್ನ ದೊಡ್ಡದ್ ಮಾಡ್ಬೇಡ, ಕ್ಷಮಿಸಿ ಬಿಟ್ಬಿಡು. ಇಲ್ಲ ರೀ, ಹಾರಿಕಾ ತಿಳ್ಕೋಬೇಕು. ಅವಳು ದುಡ್ಡಿರೋ ಮನೆಯಿಂದ ಬಂದಿರ್ಬೋದು, ವಸುಕ್ಕೆ ದುಡ್ಡು ಇಲ್ದೇ ಇರ್ಬೋದು. ಆದ್ರೆ ಒಳ್ಳೆ ಕುಟುಂಬ ಇದೆ, ಸಂಸ್ಕಾರ ಇದೆ. ಅದನ್ನ ಹಾರಿಕಾ ತಿಳ್ಕೋಬೇಕು. ಸಾಧ್ಯ ಆದ್ರೆ ಕಲಿಬೇಕು. ಅವಳು ಒಳ್ಳೆ ದಾರಿಯಲ್ಲಿ ನಡಿಬೇಕು. ಈ ಕಾಲದಲ್ಲಿ ಆ ತರ ಯಾರು ಮಾಡ್ತಾರೆ ಜಯಂತಿ? ಯಾಕೆ ನನ್ ನೋಡಿ ಪಾವನಿ ಕಲೀಲಿಲ್ವಾ? ಪಾವನಿ ನೋಡಿ ವಸು ಕಲೀಲಿಲ್ವಾ? ಹಾರಿಕಾ ಯಾಕೆ ಕಲಿಬಾರ್ದು? ಒಂದು ಕೈಯಲ್ಲಿರೋ ಎಲ್ಲಾ ಬೆರಳು ಒಂದೇ ತರ ಇರೋಲ್ವಲ್ಲ, ಹಾಗೇನೆ ಮನುಷ್ಯರು ಕೂಡ ಒಂದೇ ತರ ಇರಲ್ಲ. ಆದ್ರೂ ಈ ಕುಟುಂಬ ಒಟ್ಟಾಗಿರ್ಬೇಕು ಅಂತಂದ್ರೆ ಎಲ್ರೂ ಒಂದೇ ಮಾತಿನ ಮೇಲೆ ನಿಲ್ಬೇಕು. ಯಾರ ಮಧ್ಯೆ ಕೂಡ ಭಿನ್ನಾಭಿಪ್ರಾಯ ಅನ್ನೋದೇ ಬರಬಾರ್ದು. ಬರದೆ ಹೇಗಿರುತ್ತೆ? ಒಂದ್ ವೇಳೆ ಬಂದ್ರು ನಾವೇ ತಿದ್ದಿ ಹೇಳ್ಬೇಕು. ಎಲ್ರೂ ಒಟ್ಟಿಗೆ ಇರೋ ತರ ಮಾಡ್ಬೇಕು. ಯಾವುದೇನಾದ್ರೂ ಸರಿ, ಹಾರಿಕಾ ಮಾತಿಗೆ ಕಡಿವಾಣ ಹಾಕ್ಬೇಕು ರೀ. ಅವಳು ನಡ್ಕೊಳ್ಳೋ ರೀತಿನ ಬದಲಾಯಿಸ್ಬೇಕು. ಈ ವಿಷಯದ ಬಗ್ಗೆ ನೀನ್ ಹೆಚ್ಚಿಗೆ ಯೋಚನೆ ಮಾಡ್ಬೇಡ. ನೀನ್ ಮನ್ಸನ್ನ ಹಾಳು ಮಾಡ್ಕೋಬೇಡ. ಹಾರಿಕಾ ತಿಳ್ಕೋತಾಳೆ. ಇಲ್ಲ, ಹಾರಿಕಾ ತಿಳಿಯೋ ಹಾಗೆ ಪಾವನಿ ಬುದ್ಧಿ ಹೇಳ್ತಾಳೆ. ಹಾರಿಕಾ ಎಷ್ಟೇ ಕಿರ್ಚಾಡಿದ್ರು ವಸು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಅರ್ಥ ಆಯ್ತಾ? ಹಾರಿಕಾ ಕೂಡ ವಸುನ ಅರ್ಥ ಮಾಡ್ಕೋಬೇಕು ರೀ. ಏನ್ ಹೇಳ್ತಿದ್ಯೆ? ನಿಮ್ಮಮ್ಮ ಬರ್ತಿದಾರಾ? ಇನ್ ಸ್ವಲ್ಪ ಹೊತ್ನಲ್ಲೇ ಬರ್ತಾರೆ. ವಸು ಅಕ್ಕಂಗೆ ಸರಿಯಾಗಿ ಮಾಡ್ತಾರೆ. ಏನೋ ಪ್ಲಾನ್ ಮಾಡ್ತೀಯ ಅನ್ಕೊಂಡ್ರೆ ಒಂದ್ ರೇಂಜ್ಗೆ ಮಾಡಿದ್ಯಲ್ಲೇ. ನಿಮ್ಮಮ್ಮ ಬಂದು ವಸುಗೆ ಯಾವ ತರ ಜಲಕ್ ಕೊಡ್ತಾರೋ ನೋಡ್ಬೇಕು. ಐ ಆಮ್ ವೇಟಿಂಗ್. ನಮಸ್ತೆ ಅಣ್ಣ. ನಮಸ್ತೆ ಕಣಮ್ಮ. ನಮಸ್ತೆ ಅತ್ತೆ. ನಮಸ್ತೆ, ಕೂತ್ಕೊಳ್ಳಿ. ಅಣ್ಣ ಬಂದಿಲ್ವಾ ಅತ್ಗೆ? ಅವರು ಬ್ಯುಸಿ ಆಗಿದ್ದಾರೆ ಅತ್ಗೆ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅತ್ಗೆ. ಹಾರಿಕಾ ಇಲ್ಬಾ, ಅಮ್ಮ ಬಂದಿದ್ದಾರೆ. ಅಮ್ಮ ಬಂದ್ರ? ಹೇಗಿದ್ದೀರಾ ಚಿಕ್ಕಮ್ಮ? ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ಫೈನ್. ಮಾಮ್, ಹೌ ಆರ್ ಯು ಬೇಬಿ? ಐ ಆಮ್ ಗುಡ್ ಮಾಮ್. ಹೇಗಿದ್ದೀರಾ ಸಿಸ್ಟರ್? ಚೆನ್ನಾಗಿದ್ದೀನಿ ಸಿಸ್ಟರ್. ಅಖಿಲ್, ಅಭಿ, ಭಾಸ್ಕರ್ ಎಲ್ಲಿ? ಹೊರಗೆ ಹೋಗಿದ್ದಾರೆ. ಮೊನ್ನೆ ನಾನು ಅವರು ಮೈಸೂರಿಗೆ ಹೋಗಿದ್ವಿ. ಅಲ್ಲಿಂದ ಬರ್ತಾ ಒಂದಷ್ಟು ಸ್ಯಾರೀಸ್ ತಗೊಂಡ್ ಬಂದಿದೀವಿ. ನಿಮಗ್ ಕೊಟ್ಟೋಗೋಣ ಅಂತ ಬಂದೆ. ಅತ್ಗೆ, ಇದು ನಿಮ್ಗೆ.
ವಸು, ಇದು ನಿನಗೆ. ಅಯ್ಯೋ, ನಮ್ ಕೆಲ್ಸದವ್ರಿಗಿಂತ ಇಟ್ಕೊಂಡಿದ್ ಸೀರೆ ನಿನಗ್ ಕೊಟ್ಬಿಟ್ನಾ? ಕೊಟ್ಟಿದ್ನ ಮತ್ತೆ ವಾಪಸ್ ತಗೋಬಾರ್ದು ಅಂತ ಹೇಳ್ತಾರಮ್ಮ. ನೀನೇ ಇಟ್ಕೊಮ್ಮ. ನಮ್ ಕೆಲ್ಸದೊಳ್ಗೆ ಬೇಕಾದ್ರೆ ನಿನಗೋಸ್ಕರ ತಂದಿರೋ ರೇಷ್ಮೆ ಸೀರೆ ಕೊಡ್ತೀನಿ. ವಸು ಬಗ್ಗೆ ಏನ್ ಅಂದ್ಕೊಂಡಿದ್ದೀರಾ ಅದಕ್ಕೆ? ಏನಾಯ್ತು ಅತ್ಗೆ? ವಸುಗ್ ಯಾಕೆ ಆ ಥರದ ಸೀರೆ ಕೊಟ್ಟಿದ್ದೀರಾ? ಗೊತ್ತಿಲ್ದೆ ಕೊಟ್ಟೆ. ಗೊತ್ತಿಲ್ದೆ ಅಲ್ಲ, ಬೇಕು ಅಂತಾನೆ ಕೊಟ್ಟಿರೋ ತರ ಇದೆ. ಬೇಕು ಅಂತ ಯಾರು ಕೊಡ್ತಾರ ಅದಕ್ಕೆ? ಸ್ವಲ್ಪ ಸುಮ್ನಿರೋದಕ್ಕೆ. ನೋಡಿ, ನಮ್ಮ ಬೀಗರಾಗಿ ನೀವು ನಮ್ಮ ಮನೆಗೆ ಬರ್ಬೋದು, ಹೋಗ್ಬೋದು. ಬಂದಾಗ್ಲೆಲ್ಲ ನೀವು ಸೀರೆ, ಒಡವೆ, ಗಿಫ್ಟ್ ಕೊಡ್ಬೇಕು ಅನ್ನೋ ಯಾವ ರೂಲ್ಸು ಇಲ್ಲ. ಕೊಟ್ರೆ ಎಲ್ರಿಗೂ ಸಮಾನವಾಗಿ ಕೊಡಿ, ಇಲ್ಲ ಅಂದ್ರೆ ಯಾರಿಗೂ ಕೊಡಬೇಡಿ. ನೀವು ಕೊಟ್ಟಿರೋ ಸೀರೆನ ಮತ್ತೆ ನಿಮಗೆ ವಾಪಸ್ ಕೊಡ್ತೀವಿ. ಮನೇಲಿ ನನ್ನ ಬೇಬಿ ಗುಲಾಮ್ಲಾಗಿ ಬದುಕೋ ಬದಲು ಆ ಅಖಿಲ್ನ ಬಿಟ್ಟು ಇನ್ನೊಂದು ಮದುವೆ ಆಗಿ ಹ್ಯಾಪಿಯಾಗಿರೋದೇ ಬೆಟರ್. ಇಷ್ಟು ಈಸಿಯಾಗಿ ಎರಡನೇ ಮದ್ವೆ ಬಗ್ಗೆ ಮಾತಾಡ್ತಿದ್ದೀರಾ ಸಿಸ್ಟರ್? ನಿಮ್ಗಿರೋ ಬುದ್ಧಿ, ತಿಳುವಳಿಕೆ ನಮ್ಮ ಅಣ್ಣನ್ಗಿದ್ದಿದ್ರೆ ಆಗ್ಲೇ ಯಾವತ್ತೋ ನನಗೆ ಎರಡನೇ ಮದ್ವೆ ಆಗೋಗ್ತಿತ್ತು ಸಿಸ್ಟರ್. ಹೇಳಿದ ಅರ್ಥ ಆಯ್ತಲ್ವಾ? ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಅಖಿಲ್ನ ಒಪ್ಸಿ ಹೊರಗ್ ಕರ್ಕೊಂಡ್ ಬಾ, ನಾನ್ ಎಲ್ಲ ನೋಡ್ಕೋತೀನಿ. ಅಖಿಲ್ ಬರ್ದೇ ಇದ್ರೆ ಒಬ್ಳೆ ಬಂದ್ಬಿಡು, ಡಿವೋರ್ಸ್ ಕೊಡಿಸ್ತೀನಿ. ಇಲ್ಲ ಇಲ್ಲೇ ಇದ್ದು ಕಷ್ಟ ಪಡ್ತೀನಿ ಅಂದ್ರೆ ಪಡು. ನಿನ್ನ ಜೀವನಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ತೀರ್ಮಾನ ನಿನಗೆ ಬಿಟ್ಟಿದ್ದೀನಿ. ನಾನ್ ಹೊರಡ್ತೀನಿ. ಆಗ್ಲೇ ಹೊರಟ್ಬಿಟ್ರ ಸಿಸ್ಟರ್? ನನ್ ಗೌಮಾನ ಆಗಿದ್ದ ಜಾಗದಲ್ಲಿ ಒಂದು ನಿಮಿಷ ಕೂಡ ನಾನು ಇರೋದಿಲ್ಲ. ಬಾಯ್. ಮಾಮ್, ಮಾಮ್, ಸಿಸ್ಟರ್, 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 ನನ್ನ ಮಾತು ಕೇಳಿ ಸಿಸ್ಟರ್, ಸಿಸ್ಟರ್. ಇಲ್ಲಿವರೆಗೂ ಹಾರಿಕಾ ಗೊತ್ತಿದ್ದು ತುಂಬಾ ತಪ್ಪುಗಳನ್ನ ಮಾಡಿದಳತ್ತೆ. ಅದನ್ನೆಲ್ಲ ನಿಮ್ ಗಮನಕ್ಕೆ ತರ್ಲಿಲ್ಲ. ನಮ್ ತಂಗಿನೇ ಅಲ್ವಾ ಅಂತ ವಸು ಮುಚ್ಚಿಟ್ಟಿದ್ದಾಳೆ. ಇನ್ ಮುಂದೇನು ಹಾಗೆ ಇರ್ತೀವಿ. ಹಾರಿಕಾ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅತ್ತೆ. ಆದಷ್ಟು ಬೇಗ ಅವಳು ನಮ್ ಜೊತೆ ಹೊಂದ್ಕೋತಾಳೆ. ನಾವು ನೋಡ್ಕೋತೀವತ್ತೆ. ನೀವಿದ್ದೀರಾ ಅನ್ನೋ ಧೈರ್ಯದಿಂದನೇ ಇದ್ದೀನಿ. ಈ ಮನೆಯಲ್ಲಿ ಎಲ್ರೂ ಒಟ್ಟಾಗಿರೋ ತರ ನೀವು ನೋಡ್ಕೋಬೇಕು. ಈ ಕುಟುಂಬ ಯಾವಾಗ್ಲೂ ಹೀಗೆ ಇರಬೇಕು.
ಮನೇಲಿ ಯಾರಿಗೆ ಏನೇ ಬೇಕಿದ್ರು ಅಖಿಲ್ನೇ ಕೇಳೋದು. ಎಕ್ಸೆಪ್ಟ್ ಮೀ. ಯಾಕಂದ್ರೆ ನಾನು ಅವ್ರ ಹತ್ರ ಏನೂ ಕೇಳಲ್ಲ. ಅಖಿಲೇ ಎಲ್ಲ ನನ್ ಕಾಲ್ ಹತ್ರ ತಂದಿರ್ತಾರೆ. ವಾವ್, ಲಕ್ಕಿ ಕಣೆ ನೀನು. ಸೂಪರ್. ಏಯ್, ಅಲ್ ನೋಡ್ರಿ. ಹೂ ಇಸ್ ದಟ್ ಗೈ? ಫ್ಲವರ್ ಬಾಯ್? ಇನ್ಯಾರೇ? ನಮ್ ಹಾರಿಕಾ ಹಸ್ಬೆಂಡ್ ಅಖಿಲ್. ವಾಟ್? ಹಾರಿಕಾ, ಇಸ್ ಇಟ್ ಟ್ರೂ? ಅವ್ರು ನಿನ್ ಹಸ್ಬೆಂಡಾ? ನಿನ್ ಹಬ್ಬಿ ಸಿಇಒ ಬಿಗ್ ಬಾಸ್ ಅಂತ ಹೇಳ್ದೆ. ಲೇಬರ್ ತರ ಸ್ಕೂಟಿಲಿ ಫ್ಲವರ್ಸ್ ತಗೊಂಡ್ ಹೋಗ್ತಿದಾರಲ್ಲ. ಸೂಟು ಬೂಟು ಹಾಕೊಂಡು ಕಾಸ್ಟ್ಲಿ AC ಕಾರಲ್ಲಿ ತಿರ್ಗಾಡ್ಬೇಕಾದವರು ಬಿಸ್ಲಲ್ಲಿ ಬೆವ್ರು ಸುರಿಸ್ಕೊಂಡು ಸುತ್ತಾಡ್ತಿದಾರಲ್ಲೇ ಹಾರಿಕಾ. ಅಂದ್ರೆ ಇಲ್ಲಿವರೆಗೂ ನೀನ್ ಹೇಳಿದ್ದೆಲ್ಲ ಸುಳ್ಳ? ಸಂಸ್ಕೃತಿ ಈವೆಂಟ್ಸು ಇವ್ರದೇ ಸ್ವಾತಿ. ಆದ್ರೆ ಇವಳ ಗಂಡ ಅಲ್ಲಿ ಸಿಇಒ ಅಲ್ಲ. ಹಾರಿಕಾ ಎರಡನೇ ಭಾವ ಅಭಿರಾಮ್ ಸಿಇಒ, ದೊಡ್ಡ ಭಾವ MD. ಅಖಿಲ್ ಅಲ್ಲಿ ಎಂಪ್ಲಾಯಿ ಅಷ್ಟೇ, ಅದ್ರಲ್ಲೂ ಸ್ಯಾಲ್ರಿ ಇಲ್ದಿರೋ ಎಂಪ್ಲಾಯಿ. ಮದ್ವೆಗ್ ಮುಂಚೆ ಪ್ರಿನ್ಸೆಸ್, ಮದ್ವೆ ಆದ್ಮೇಲೆ ಕ್ವೀನ್ ಅಂದಿದ್ದು ಇದೇನಾ ಹಾರಿಕಾ? ನನ್ ಹಬ್ಬಿ US ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ? ಒಂದು ದೊಡ್ಡ IT ಕಂಪನಿಲಿ HR, 10 crores per year, ಬಂಗ್ಲೆ ತರದ ಮನೆ, ಐಷಾರಾಮಿ ಕಾರ್ ಕೊಟ್ಟಿದ್ದಾರೆ. ನಿನಗಿಂತ ನಾನೇ 1000 ಟೈಮ್ ಬೆಟರ್ ಆಗಿದ್ದೀನಿ. ಈ ಜನ್ಮದಲ್ಲಿ ನೀನ್ ನನ್ ಸ್ಥಾನಕ್ ಬರಕ್ಕಾಗಲ್ಲ. ನನಗೆ ಜಲಸಿ ಫೀಲ್ ಮಾಡಿಸ್ಬೇಕು ಅನ್ಕೊಂಡ್ಯಾ? ಪುವರ್ ಹಾರಿಕಾ. ಪಾವನಿ, ಭಾಸ್ಕರ್, ಅಭಿ, ವಸು, ಅಖಿಲ್, ಹಾರಿಕಾ ಎಲ್ರು ಬನ್ನಿ ಇಲ್ಲಿ. ನಾನ್ ಬೇಡ್ವಾ ಅದ್ಕೆ? ನೀನು ಬಾಮ್ಮ. ಮತ್ತೆ ಅದಕ್ಕೆ ನನ್ನ ಕರೀಲೇ ಇಲ್ಲ ಅಣ್ಣ. ಯಾಕೆ ಅಂದ್ರೆ ಇದು ಜೋಡಿಗಳಿಗೆ ಸಂಬಂಧಪಟ್ಟಿರೋ ವಿಷಯ. ಅದ್ಕೆ ಜೋಡಿಗ ಅಂದ್ರೆ ನನಗ್ ಗಂಡ ಇಲ್ಲ ಅಂತಲ್ವಾ? ಎರಡನೇ ಮದ್ವೆ ಮಾಡಿದ್ರೆ ಇರ್ತಿದ್ದ. ಎರಡನೇ ಗಂಡ ಬೇಡ ಅಂತ ನಾನ್ ಹೇಳಿದ್ನ, ನೀವೇ ಮಾಡ್ಲಿಲ್ಲ. ಸ್ಯಾಡಿಸಮ್. ಏನಮ್ಮ? ಅವರೆಲ್ಲ ಬರ್ಲಿ ಇರು ಭಾಸ್ಕರ್, ಹೇಳ್ತೀನಿ. ಏನತ್ತೆ ಕರೆದ್ರಲ್ಲ? ನಾಳೆ ನಮ್ಮ ಮನೆಗೆ ಒಬ್ರು ಸ್ವಾಮೀಜಿ ಬರ್ತಿದಾರಮ್ಮ. ನನ್ಗೋಸ್ಕರ ಯಾರೋ ಮದ್ವೆ ಗಂಡ್ ಬರ್ತಿರೋ ಹಾಗೆ ಹೇಳ್ತಿದ್ಯಲ್ಲ ಅಣ್ಣ. ಒಂದ್ ಥರದಲ್ಲಿ ಅವರು ನಮ್ ಕುಲಗುರು ಆಗ್ಬೇಕು. ಹಿಮಾಲಯ ಪರ್ವತದಲ್ಲಿ ಇರ್ತಾರೆ, 3 ವರ್ಷಕ್ಕೆ ಒಂದ್ಸಲ ಬರ್ತಾರೆ. ಅವರು ನಮ್ ಮನೇಲಿ ಪೂಜೆ ಮಾಡಿ ಕಂಕಣ ಕಟ್ಟಿದ್ರೆ ಒಳ್ಳೇದಾಗತ್ತೆ. ಆದ್ರಿಂದ ನೀವೆಲ್ಲ ಜೋಡಿಗಳು ಪೂಜೆಯಲ್ಲಿರ್ಬೇಕು. ಸ್ವಾಮೀಜಿ ಕೈಯಿಂದ ಕಂಕಣ ಕಟ್ಟಿಸ್ಕೋಬೇಕು. ಯಾರು ಎಲ್ಗೂ ಹೋಗೋ ಆಗಿಲ್ಲ. ಅದಕ್ಕೆ ಮೊದ್ಲೇ ಹೇಳ್ತಾ ಇದ್ದೀನಿ. ಡ್ಯಾಡಿ, ನಾಳೆ ಆಫೀಸಲ್ಲಿ ಕಾನ್ಫರೆನ್ಸ್ ಇದೆ ಡ್ಯಾಡಿ. ಹೌದಪ್ಪ, ಒಂದ್ ಇಂಪಾರ್ಟೆಂಟ್ ಈವೆಂಟ್ ಬಗ್ಗೆ ಮೀಟಿಂಗ್ ಇದೆ. ಪೂಜೆ ಆಗೋವರೆಗೂ ಮನೇಲೇ ಇರಬೇಕು. ಕೈಗೆ ಕಂಕಣ ಕಟ್ಟಿಸ್ಕೊಂಡು ಸ್ವಾಮೀಜಿ ಆಶೀರ್ವಾದ ತಗೊಂಡ್ಮೇಲೆ ಆಮೇಲೆ ಆಚೆ ಹೋಗ್ಬೋದು. ಸರಿ ಅಮ್ಮ.
ಯಾವಾಗ ನೋಡಿದ್ರು ಪೂಜೆ ವ್ರತ ಇಷ್ಟ ಆಯ್ತು. ನನ್ನ ನೋವ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಏನಪ್ಪ ಅಖಿಲ್, ನಾಳೆ ನಿನ್ಗೆ ಯಾವ್ದು ಇಂಪಾರ್ಟೆಂಟ್ ವರ್ಕ್ ಇಲ್ಲ ತಾನೆ? ಅಷ್ಟಕ್ಕೂ ಅಖಿಲ್ ಏನ್ ಕೆಲ್ಸ ಇದೆ ಅಂತ ಈಗ ಹೊಸದಾಗಿ ಕೇಳ್ತಿದಾರಲ್ಲ. ಹಾರಿಕಾ, ಯಾಕೆ ಹಾಗಿದ್ಯಾ? ಏನಾಯ್ತು? ಅದು ಅದೇನಿಲ್ಲಮ್ಮ, ಆಗ್ಲೇ ಹೆಡ್ಏಕ್ ಅಂತ ಮಲಗಿದ್ಲು, ನೀವು ಕರೆದ್ರಿ ಅಂತ ಎದ್ ಬಂದು. ಹೌದಾ? ಹೋಗಿ ರೆಸ್ಟ್ ಮಾಡಮ್ಮ, ನಾಳೆ ಬೇಗ ಹೇಳ್ಬೇಕಲ್ಲ. ಹೋಗು ಹಾರಿಕಾ. ಪಾವನಿ, ವಸ್ಸು, ನಾಳೆ ನೀವು ಬೇಗ ಎದ್ದು ಪೂಜೆಗೆ ಏರ್ಪಾಟ್ ಮಾಡಿ. ನಾನು ನಮ್ಮನೆಗೆ ಹೋಗ್ತಿದ್ದೀನಿ ಅಖಿಲ್. ನಾನು ನಿನಗಿಷ್ಟ ಅಂದ್ರೆ ನೀನು ನಮ್ಮನೆಗೆ ಬಾ, ಇಲ್ಲ ಅಂದ್ರೆ ನನ್ನ ಮರ್ತು ಬಿಡು. ನಾನು ನಮ್ಮನೆಗೆ ಹೋಗ್ತಿದ್ದೀನಿ ಅಖಿಲ್. ನಾನ್ ನಿನಗಿಷ್ಟ ಇದ್ರೆ ನೀನ್ ನಮ್ಮನೆಗೆ ಬಾ, ಇಲ್ಲ ಅಂದ್ರೆ ನನ್ ಮರ್ತು ಬಿಡು. ಏನಾಯ್ತು ವಸು? ಪಾವನಿ, ವಸು, ನೀವಿಲ್ಲಿದ್ದೀರಾ? ಸ್ವಾಮೀಜಿ ಬರೋ ಟೈಮ್ ಆಯ್ತು, ಪೂಜೆಗೆ ರೆಡಿ ಮಾಡ್ಬೇಕಲ್ವಾ? ಸರಿ ಅತ್ತೆ, ಮಾಡ್ತೀವಿ. ನೀವು 3 ಜೋಡಿಗಳು ಪೂಜೆಲ್ ಕೂತ್ಕೊಂಡು ಕಂಕಣ ಕಟ್ಟಿಸ್ಕೋಬೇಕು. ನೆನಪಿದೆ ತಾನೆ? ನೆನ್ಪಿದೆ ಅತ್ತೆ. ಜಾಗಿಂಗ್ ಇಂದ ಬೇಗ ಬಂದೆ ಅಖಿಲ್. ಹೌದು, ನೀವ್ ಮಾತ್ರ ಇದ್ದೀರಲ್ಲ, ಹಾರಿಕಾ ಎಲ್ಲಿ? ಹಾರಿಕಾ ಏನ್ ಪಾವನಿ? ಹಾರಿಕಾ ಸ್ನಾನ ಮಾಡ್ತಿದ್ದಾಳೆ ಅತ್ತೆ. ಓ ಹೌದಾ? ಅಖಿಲ್, ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ ಅತ್ತೆ, ಈಗ ತಾನೇ ಜಾಗಿಂಗ್ ಮಾಡ್ಕೊಂಡ್ ಬಂದಲ್ಲ, ಅದಕ್ಕೆ ಡಲ್ ಆಗಿದ್ದಾನೆ. ಸರಿ, ಬೇಗ ಬಂದ್ಬಿಡಿ. ಈಗೇನ್ ಮಾಡೋದು ವಸು? ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ಅಷ್ಟಕ್ಕೂ ಹಾರಿಕಾ ಯಾಕೆ ಅಲ್ಲಿಗೆ ಹೋದ್ಲು? ಹಾರಿಕಾನ್ ಕರ್ಕೊಂಡು ವಸು ಅಖಿಲ್ ಯಾಕಿನ್ನೂ ಬಂದಿಲ್ಲ? ಪೂಜೆಗೆ ಬೇರೆ ಟೈಮ್ ಆಗ್ತಿದೆ. ಸ್ವಾಮೀಜಿ ಹೊರಟಿದ್ದಾರೆ ಅಂತ ಈಗ ತಾನೇ ಅತ್ತೆ ಹೇಳಿದ್ರು. ಹಾರಿಕಾ ಬರ್ದೇ ಇದ್ರೆ ಪರಿಸ್ಥಿತಿ ಏನಾಗುತ್ತೋ ದೇವ್ರೆ, ಇವತ್ತೇನಾಗುತ್ತೋ ಏನೋ. ಏನಿದು, ಯಾವಾಗ್ಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರೋಳು ಬೆಳಗ್ಗೆನೆ ಯಾಕೊಂಥರ ಇದ್ದಾಳೆ? ಏನಿರ್ಬೋದು, ತಿಳ್ಕೋಬೇಕು. ಏನಮ್ಮ ಪಾವನಿ, ಏನೋ ಆತಂಕದಲ್ಲಿದ್ದಂಗಿದ್ಯಾ? ಏನಾಯ್ತು? ಆತಂಕನಾ? ಆತಂಕ ಏನಿಲ್ಲ ಚಿಕ್ಕಮ್ಮ, ಪೂಜೆ ಇದೆಯಲ್ಲ, ಏರ್ಪಾಡ್ ಮಾಡ್ತಾ ಇದ್ದೆ. ಒಬ್ಳೆ ಮಾಡ್ತಿದ್ಯಲ್ಲ? ವಸು ಎಲ್ಲಿ? ಹಾರಿಕಾ ಎಲ್ಲಿ? ವಸು ಹಾರಿಕಾ
ರೆಡಿ ಆಗ್ತಿದ್ದಾರೆ ಚಿಕ್ಕಮ್ಮ. ನಿಮ್ಗೇನಾದ್ರೂ ಬೇಕಿತ್ತಾ? ಟೀ, ಕಾಫಿ, ಟಿಫನ್ ಏನಾದ್ರೂ? ನನಗ ಅದೃಷ್ಟ ಎಲ್ಲಿದ್ಯಮ್ಮ. ಇವತ್ತು ಪೂಜೆ ಮುಗಿಯೋವರೆಗೂ ಯಾರು ಒಂದ್ ತೊಟ್ಟು ನೀರು ಕುಡಿಯೋ ಹಾಗಿಲ್ಲ ಅಂತ ನಿಮ್ಮತ್ತೆ ಆರ್ಡರ್ ಮಾಡಿದಾರಲ್ಲಮ್ಮ. ಹೌದು ಚಿಕ್ಕಮ್ಮ. ಮತ್ತೆ ಗೊತ್ತಿದ್ದು ಯಾಕೆ ಹಾಕಿ ಕೇಳ್ತಿದ್ಯಾ? ಬೆಳಗ್ಗೆ ಎದ್ದಾಗಿಂದ ಹೊಟ್ಟೆಲಿ ಇಲಿಗಳು ಓಡಾಡ್ತಾನೆ ಇದೆ. ಅಪ್ಪ, ಏನಜ್ಜಿ ನಿಮ್ ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಿದ್ಯಾ? ಹೂ ಕಣೋ ರಾಖಿ, ಒಂದಲ್ಲ ಡಜನ್ ಗಟ್ಲೆ ಓಡಾಡ್ತಿದೆ. ಹಬ್ಬ, ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ ಅಜ್ಜಿ. ಏನೋ? ಒಂದ್ ಬೆಕ್ನ ಹಿಡ್ದು ನುಂಗ್ಬಿಡಿ. ಆಗ ಬೆಕ್ಕು ನಿಮ್ ಹೊಟ್ಟೆಲಿರೋ ಇಲಿಗಳನ್ನೆಲ್ಲ ನುಂಗ್ಬಿಡುತ್ತೆ. ಅಯ್ಯೋ, ನಿನ್ನ ಬೆರಳಷ್ಟು ಉದ್ದ ಇಲ್ಲ, ನನ್ನೇ ರೇಗಿಸ್ತೀಯಾ? ನಿನ್ಗೆ ಹೀಗಲ್ಲ ಕಣೋ, ಟೈಮ್ ಬಂದಾಗ ನೋಡ್ಕೋತೀನಿ, ಮಾಡ್ತೀನಿ ನಿಂಗೆ. ಪಾವನಿ, ವಸು, ಬಂದೆ ಅತ್ತೆ. ಪೂಜೆಗೆ ಏರ್ಪಾಡ್ ಮಾಡಿದ್ಯಾ? ಮಾಡಾಯ್ತು ಅತ್ತೆ. ನೀನೇನ್ ಮಾಡ್ತಾ ಇದೀಯ ಅತ್ಗೆ? ಕಾಯ್ತಾ ಇದ್ದೀನಿ ಅತ್ಗೆ. ಟಿಫನ್ಗೋಸ್ಕರನಾ ಅಜ್ಜಿ? ಅಲ್ಲ ಕಣೋ, ಸ್ವಾಮೀಜಿಗೋಸ್ಕರ. ಹೌದು, ವಸು ಎಲ್ಲಿ? ವಸು ಮೇಲಿದ್ದಾಳತ್ತೆ. ಅಖಿಲ್, ನೀನ್ ಹೋಗಿ ಹಾರಿಕಾ ಜೊತೆ ಮಾತಾಡು, ನಾನು ಚಿಕ್ಕಮ್ಮನ್ ಜೊತೆ ಮಾತಾಡ್ತೀನಿ. ಇದೆಲ್ಲ ಬೇಕಾದ್ಕೆ? ಇವ್ರು ಎಷ್ಟು ಹೇಳಿದ್ರು ಕೇಳಲ್ಲ. ನಾವ್ ಮನೆಗೆ ಹೋಗೋಣ ಬನ್ನಿ. ಅಖಿಲ್, ನನ್ ಮಾತ್ ಕೇಳು, ಹೋಗು. ಅದ್ಗೆ ಹೋಗು. ಹಾರಿಕಾ, ಡೋರ್ ತೆಗಿ. ಯಾಕೆ? ತೆಗಿ ಅಂತ ಹೇಳ್ತಿಲ್ವಾ? ಡೋರ್ ತೆಗಿತೀಯೋ ಇಲ್ವೋ? ಹಾರಿಕಾ, 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 ನಾನು ನಿಮ್ ಮಾಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಡೋರ್ ತೆಗಿ. ಹಾರಿಕಾ, ಡೋರ್ ತೆಗಿ. ಅಖಿಲ್, ಹೋಗಿ ಮಾತಾಡು. ಮೈದನ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇಟ್ಟಿದ್ಯಾ? ಏನು, ನೀನು ನಿಮ್ಮ ಅತ್ತಿಗೆ ಸೇರಿ ನನ್ನ ಕಂಟ್ರೋಲ್ ಅಲ್ಲಿ ಇಡ್ಬೇಕು ಅಂತಿದ್ದೀರಾ? ಅದು ಆಗ್ದಿರೋ ಕೆಲ್ಸ. ಆ ವಿಷಯ ನನಗೂ ಗೊತ್ತು. ನಮ್ಮ ಅತ್ಗೆ ನಿಮ್ ಮಾಮ್ ಜೊತೆ ಏನೋ ಮಾತಾಡ್ಬೇಕು ಅಂದ್ರು. ಅದಕ್ಕೆ ನಿನ್ ರೂಮಿಗೆ ಬಂದೆ ಹೊರತು ನಿನ್ನ ಕನ್ವಿನ್ಸ್ ಮಾಡಕ್ಕಲ್ಲ. ನಿಮ್ಮ ಅತ್ತಿಗೆ ಮೇಲೆ ನಿನಗೆ ಅಷ್ಟೊಂದು ಗೌರವನಾ? ಹೌದು ಚಿಕ್ಕಮ್ಮ, ಅಖಿಲ್ಗೆ ನಾನಂದ್ರೆ ತುಂಬಾ ಗೌರವ. ನಮ್ಮತ್ತೆ ಸಮಾನವಾಗಿ ಒಬ್ಳು ಅಮ್ಮನ್ ತರ ಅಖಿಲ್ ನನ್ನ ನೋಡ್ತಾನೆ. ಓಹೋ, ಸರಿ, ಏನ್ ಮಾತಾಡ್ಬೇಕು ಅನ್ಕೊಂಡಿದ್ಯಾ? ಮನೇಲಿ ಪೂಜೆ ಇಟ್ಕೊಂಡಿದೀವಿ, ಹಾರಿಕನು ಅಲ್ಲಿರ್ಬೇಕು. ದಯವಿಟ್ಟು ಅವಳನ್ನ ಕಳಿಸಿ. ಮನೇಲಿ ಪೂಜೆ ಇದೆ, ಸ್ವಾಮೀಜಿ ಬರ್ತಿದ್ದಾರೆ ಅಂತ ನಿನ್ನೆ ನೀನು ಅಣ್ಣ ಪದೇ ಪದೇ ಹೇಳಿದ್ರು ಕೂಡ ವಸು ಎಲ್ಲಿಗೂ ಹೋಗಿದ್ದಾಳೆ. ಅವಳಿಗೆ ನಿನ್ ಮಾತಿನ ಮೇಲೆ ಬೆಲೆ ಇಲ್ಲ.
ನೀನಂದ್ರೆ ಗೌರವ ಕೂಡ ಇಲ್ಲ. ಏನ್ ಮಾತಾಡ್ತಾ ಇದೀರತ್ತೆ? ವಸು ಯಾಕೆ ಹೊರಗಡೆ ಹೋಗ್ತಾರೆ? ಅವ್ರ ಮನೇಲೇ ಇದ್ದಾರೆ. ಎಲ್ಲಿದ್ದಾಳೋ ಅಭಿ? ತೋರ್ಸು. ವಸು ಮನೇಲೇ ಇದ್ರೆ ನನ್ ತಲೆ ಕತ್ತರಿಸಿ ಮನೆ ದೃಷ್ಟಿ ಬೊಂಬೆ ತರ ನೇತ್ ಹಾಕ್ತೀನಿ. ಹಾಗಾದ್ರೆ ಒಂದ್ಸಲ ಅಲ್ಲಿ ನೋಡಿ. पतये उमापतये पशुपतये नमो नमः। हिरण्यबाहवे हिरण्यवर्णाय हिरण्यरूपाय हिरण्यपतये अम्बिकापतये उमापतये पशुपतये नमो नमः। ಸ್ವಾಮಿ, ಈ ಸಲನೂ ನಿಮಗ್ ಪಾದಪೂಜೆ ಮಾಡಬೇಕು ಅನ್ಕೊಂಡಿದೀವಿ. ಶುಭಂ. ಆದಷ್ಟು ಬೇಗ ಹಾರಿಕಾ ಅಖಿಲ್ನ ಹೈಲೈಟ್ ಮಾಡಬೇಕು. ಇಲ್ಲಾಂದ್ರೆ ಹಾರಿಕಾ ಮತ್ತೆ ಅವಳ ತವ್ರ ಮನೆಗೆ ಹೋಗ್ತಾಳೆ. ಕೊಡು. ನಂದು ನಂದು ಬಿಡು ನೀನು. ನನಗೆ ಕೊಡು. ನನ್ನದು. ನನಗೆ ಕೊಡು. ನನ್ನದು. ಬಿಡು. ನೀನ್ ಬಿಡು. ನಾನ್ ಕೊಡಲ್ಲ. ನೀನ್ ಬಿಡು. ನೀವಿಬ್ರು ಒಟ್ಟಿಗೆ ಆಡ್ಬೇಕು. ಈ ತರ ಜಗಳ ಆಡ್ಬೇಡಿ. ನಿಲ್ಸಿ. ಮಮ್ಮಿ, ಒಂದ್ ನಿಮಿಷ ಬಾ ಮಮ್ಮಿ. ಇಲ್ಲಿ ಅನು ಕೀರ್ತಿ ಜಗಳ ಆಡ್ತಿದ್ದಾರೆ. ಮಮ್ಮಿ, ಅನು ಕೀರ್ತಿ, ನೀವ್ ಜಗಳ ಆಡ್ಬೇಡಿ. ಅಯ್ಯೋ, ನಂದಿದು. ಅನು ಕೀರ್ತಿ, ಏನ್ ಮಾಡ್ತಾ ಇದ್ದೀರಾ? ಯಾಕೆ ಜಗಳ ಆಡ್ತಾ ಇದ್ದೀರಾ? ನಿಲ್ಸಿ. ಮಮ್ಮಿ, ಯಾಕ್ರಿ ಮಕ್ಕಳ ಮೇಲೆ ಹಾಗೆ ರೇಗ್ತಿದ್ದೀರಾ?
ನೋಡಿ ಮಕ್ಕಳು ಹೇಗ್ ಭಯ ಪಡ್ತಿದ್ದಾರೆ ಅಂತ. ಮಕ್ಳ ಹತ್ರ ಹೇಗ್ ನಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ? ಹೇಗ್ ನಡ್ಕೊಂಡ್ರೆ ಹೇಗ್ರಿ? ನೀವು ಕೋಪ ಮಾಡ್ಕೊಂಡ್ರೆ ಮಕ್ಳು ಬೇಜಾರಾಗಲ್ವಾ? ಡ್ಯಾಡಿ ತಪ್ಪೇನಿಲ್ಲ ಮಮ್ಮಿ. ಅನುಕೀರ್ತಿನೇ ಜಗಳ ಆಡ್ತಿದ್ದು. ಯಾಕೆ? ಈ ಟೆಡಿಬೇರು ನನಗ್ ಬೇಕು ಅಂತ ಇವರಿಬ್ರು ಜಗಳ ಆಡ್ತಿದ್ರು ಮಮ್ಮಿ. ಹಾಗ್ ಮಾಡ್ಬಾರ್ದಮ್ಮ, ತಪ್ಪಲ್ವಾ? ನಾಳೆ ಇನ್ನೊಂದು ಟೆಡಿ ಬೇರ್ ತಗೊಳ್ಳೋಣ, ಸರಿನಾ? ಇಬ್ರು ಶೇಕ್ ಹ್ಯಾಂಡ್ ಮಾಡಿ. ಹಗ್ ಮಾಡಿ. ಇಂಡಿವಿಜುವಲ್ ಇನ್ಕಮ್ ಇರಬೇಕು. ಯಾರು ನನ್ಗೆ ಕಮಾಂಡ್ ಮಾಡಬಾರ್ದು. ನಾನ್ ಏನ್ ಮಾಡಿದ್ರು ಅಡ್ಡಿ ಮಾಡಬಾರ್ದು. ಈ ಮನೇಲಿದ್ರೆ ನನಗಿಷ್ಟ ಬಂದಾಗ ನನಗಿರಕ್ಕಾಗಲ್ಲ. ಈ ಮನೆ ಬಿಟ್ಟು ನಾನ್ ಬೇರೆ ಕಡೆ ಎಲ್ಲೂ ಬರಲ್ಲ. ನನಗೋಸ್ಕರ ಅಡ್ಜಸ್ಟ್ ಆಗಲ್ವಾ? ಇದೇ ನಿನ್ ಡಿಸಿಷನ್ ಆದ್ರೆ ಈಗ್ಲೇ ನೀನ್ ನಿನ್ ಮನೆಗೆ ಹೋಗ್ಬೋದು. ಈ ಸಲ ಯಾರ್ ಕರೆದ್ರು ನಾನ್ ಬರಲ್ಲ. ನಾನು ಯಾವಾಗ ಅರ್ಥ ಮಾಡ್ಕೋತೀಯ ಅಖಿಲ್? ಅಖಿಲ್, ಕಾಫಿ ತಗೋ. ಭಾವನ್ಗೂ ಕೊಡು. ತಗೋಣ. ಇಲ್ಲೋಣಮ್ಮ, ನೀನ್ ತಂದಿರೋ ಕಾಫಿ ನನಗೂ ಸ್ವಲ್ಪ ಕೊಡಮ್ಮ. ಥ್ಯಾಂಕ್ ಯು ವಸುರೇ. ನೀನೇ ಕಾಫಿ ತಗೊಂಡ್ ಬಂದೆ ವಸು. ಪಾವನಿ ಎಲ್ಲಿ? ಪಾವನಿ ಅಕ್ಕಂಗೆ ಕೈ ಉಳುಕಿದೆ ಅತ್ತೆ. ಹೌದಾ ಅಣ್ಣ? ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಾಗಿತ್ತಲ್ವಾ? ಅಷ್ಟೊಂದೇನ್ ನೋವಿಲ್ಲ ಬಿಡು ಅಭಿ. ವಸು ಅರಿಶಿನ ಹಚ್ಚಿ ಶಾಖ ಕೊಟ್ಟು ಬ್ಯಾಂಡೇಜ್ ಕಟ್ಟಿದಾಳೆ. ಏನಮ್ಮ ವಸು, ನಿನ್ಗೆ ಮನೆ ಮದ್ದು ಗೊತ್ತಾ? ವಸು ಅದಕ್ಕೆ ಗೊತ್ತಿಲ್ದಿರೋ ವಿಷಯಗಳೇ ಇಲ್ಲ ಅಣ್ಣ. ಕಾಫಿ ಅದ್ಭುತವಾಗಿದೆ ಕಣಮ್ಮ. ಹೌದು ವಸು, ಅಮೃತ ಥರ ಇದೆ. ಪಾವನಿಗಿಂತ ತುಂಬಾ ಚೆನ್ನಾಗಿ ಕಾಫಿ ಮಾಡಿದ್ಯಾ ವಸು. ಹಾಗೇನಿಲ್ಲ ಭಾವ. ಇಲ್ಲ ಅದ್ಗೆ, ಪಾವನಿ ಅದಕ್ಕೆ ಜಲಸಾದ್ರೂ ಪರವಾಗಿಲ್ಲ. ನೀವು ಮಾಡಿರೋ ಕಾಫಿ ತುಂಬಾ ಚೆನ್ನಾಗಿದೆ. ನಮ್ಮಿಬ್ರಿಗೂ ಜಗಳ ತಂದಿಡ್ಬೇಡ ಅಖಿಲ್. ವಸು ಮಾಡೋ ಕಾಫಿಗೆ ಫಸ್ಟ್ ಫ್ಯಾನ್ ನಾನೇ. ತುಂಬಾ ಚೆನ್ನಾಗಿದೆ ವಸುರೇ. ಅಂಥದ್ದೇನಿದೆ ಇದ್ರಲ್ಲಿ? ದಿನ ಕುಡಿಯೋ ಥರನೇ ಇದೆ.
ಏನ್ ಮಾಡ್ತಿದ್ಯಾ? ರಿಸರ್ಚ್. ಯಾವ್ದ್ರ ಬಗ್ಗೆ? ಅಡ್ಗೆ ಬಗ್ಗೆ. ಯಾಕೆ? ಅಡ್ಗೆ ಮಾಡ್ಬೇಕಲ್ವಾ? ಅಡ್ಗೆ ಮಾಡ್ಬೇಕು ಅಂದ್ರೆ ವಿಡಿಯೋ ನೋಡಿ ಅಡ್ಗೆ ಬಗ್ಗೆ PhD ಮಾಡ್ಬೇಕಾ? ಮತ್ ನಿಮ್ಮೆಲ್ಲರ ಹತ್ರ ಶಭಾಷ್ ಅದ್ಭುತ ಅನ್ನಿಸ್ಕೋಬೇಕಲ್ಲ. ಅಯ್ಯೋ ಸಾಕಪ್ಪ ಅಂತ ಅಂದಿದ್ರೆ ಸಾಕು. ನಿನ್ ಕೈ ಮುಗಿತೀನಿ. ನೀನ್ ಮಾಡೋ ಅಡ್ಗೆ ಹಾಳಾಗ್ದಿದ್ರೆ ಸಾಕು. ಹಾಳ್ ಮಾಡಲ್ಲ ಅಖಿಲ್, ಅಡ್ಗೆ ಮಾಡ್ತೀನಿ. ನೀನ್ ಕೈ ಇಟ್ರೆ ಮಾಡಿಟ್ಟಿರೋ ಅಡ್ಗೆನೂ ಹಾಳಾಗುತ್ತೆ ಕಣೆ. ಆಂಟಿ ನಿನಗೂ ನನ್ ಮೇಲೆ ನಂಬಿಕೆ ಇಲ್ವಾ? ನೀನಂದ್ರೆ ಇಷ್ಟನೇಮ್ಮ. ನಿನ್ ಅಡ್ಗೆ ಅಂದ್ರೇನೆ ಕಷ್ಟನಮ್ಮ. ನನಗೆ ಎನ್ಕರೇಜ್ ಮಾಡೋದನ್ ಬಿಟ್ಟು ಡಿಸ್ಕರೇಜ್ ಮಾಡ್ತಿದ್ಯಾ? ನಿನಗೆ ವಾಟರ್ ಹೀಟ್ ಮಾಡಕ್ಕೆ ಬರಲ್ಲ, ಇನ್ನು ಅಡಿಗೆ ಹೇಗ್ ಮಾಡ್ತೀಯ? ಅದಕ್ಕೆ ಅಲ್ವಾ ಫೇಸ್ಬುಕ್ ಅಲ್ಲಿ ಅಡ್ಗೆ ಪ್ರೋಗ್ರಾಮ್ ನೋಡ್ತಾ ಇರೋದು. ವಿಡಿಯೋ ನೋಡ್ ಮಾಡೋ ಅಡ್ಗೆನ ಪ್ರಾಣಿಗಳು ತಿನ್ನಲ್ಲ ಕಣೆ. ಆ ಅಡ್ಗೆ ತಿಂದ್ರೆ ವಾಂತಿ ಬರುತ್ತೆ. ನಿನಗ್ ಬರ್ದಿರೋ ಕೆಲ್ಸ ಯಾಕೆ ಮಾಡ್ತೀಯಾ? ಸುಖ ಸುಮ್ನೆ ಎಲ್ರ ಹೆಲ್ತ್ ಅಪ್ಸೆಟ್ ಆಗುತ್ತೆ ಹೊರತು ನೀನ್ ಏನು ಅಚೀವ್ ಮಾಡೋದಕ್ಕಾಗಲ್ಲ. ನೋಡು ಅಖಿಲ್, ಫಸ್ಟ್ ಟೈಮ್ ಯಾರ್ಗೆ ಆಗ್ಲಿ ಏನು ಗೊತ್ತಿರಲ್ಲ, ಎಲ್ರೂ ಕಲಿತಾರೆ. ಹಾಗೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀನಿ. ಇವಾಗ ಕಮೆಂಟ್ ಮಾಡ್ತಿರೋ ನೀವ್ಗಳೇ ನನ್ನ ಅಡ್ಗೆ ತಿಂದು ಆಮೇಲೆ ಕಂಗ್ರಾಟ್ಸ್ ಅಂತೀರಾ. ಲೇ, ನಿನ್ ಕಂಗ್ರಾಟ್ಸ್ ಹೇಳ್ಬೇಕು ಅಂದ್ರೆ ನಮ್ಗೆ ಏನೋ ಅಗ್ದಿ ಚೆನ್ನಾಗಿರ್ಬೇಕಲ್ವೇನೆ? ಯಾಕೆ ನಮ್ಮ ಮೇಲೆ ದ್ವೇಷ ಕಾರ್ತಿದ್ಯಾ? ನಾವು ನಿನಗೆ ಏನೇ ಕೇಳಿ ಬಯಸಿದ್ವಿ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು. ಅಡ್ಗೆ ಮಾತ್ರ ಮಾಡ್ಬೇಡ್ವೆ, ಕೈ ಮುಗಿತೀನಮ್ಮ. ಆಂಟಿ, ನೀನು ನನ್ ಒಂದ್ ಮುಖ ಮಾತ್ರ ನೋಡಿದ್ಯಾ, ಇನ್ನೊಂದ್ ಮುಖ ನೋಡಿಲ್ಲ. ನೋಡ್ಬೇಕು ಅಂತಿಲ್ಲ ಕಣೆ, ನೋಡೋ ಅವಶ್ಯಕತೆ ಕೂಡ ಇಲ್ಲ. ಬೇಡ ಕಣೆ, ನಿನ್ ಕೈ ಮುಗಿತೀನಿ. ನೋ, ನಾನ್ ಎಲ್ಲರ ಮುಂದೆ ಚಾಲೆಂಜ್ ಮಾಡಿದೀನಿ. ಇವತ್ ನಾನು ಅಡ್ಗೆನ ಮಾಡೇ ತೀರ್ತೀನಿ. ನಿನ್ ಕಾನ್ಫಿಡೆನ್ಸ್, ಕರೇಜ್ ನೋಡ್ತಿದ್ರೆ ಎನ್ಕರೇಜ್ ಮಾಡ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಧೈರ್ಯ ಸಾಲ್ತಿಲ್ಲ. ಸ್ಟಮಕ್ ಸ್ಟ್ರೋಕ್ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಹಾರ್ಟ್ ಸ್ಟ್ರೋಕ್, ಬ್ರೈನ್ ಸ್ಟ್ರೋಕ್ ಗೊತ್ತು, ಅದನ್ ಬಿಟ್ಟು ಸನ್ ಸ್ಟ್ರೋಕ್ ಕೂಡ ಗೊತ್ತು. ಈ ಸ್ಟಮಕ್ ಸ್ಟ್ರೋಕ್ ಯಾವುದು? ಅಂದಾಗೆ ಅರ್ಥಕ್ವೇಕ್ ಬಗ್ಗೆ ಕೇಳಿದ್ಯಾ? ಭೂಕಂಪ ತಾನೆ, ಟಿವಿನಲ್ಲಿ ತುಂಬಾ ಸಲ ನೋಡಿದೀನಿ. ಭೂಕಂಪ ಅಂದ್ರೆ ಭೂಮಿ ಬಿರುಕು ಬೀಳುತ್ತಲ್ವಾ, ಹಾಗೆ ಸ್ಟಮಕ್ ಸ್ಟ್ರೋಕ್ ಅಂದ್ರೆ ಸ್ಟಮಕ್ ಬಿರುಕು ಬೀಳೋದು ಅಂತ. ಅಖಿಲ್, ನೀನನ್ನ ಇನ್ಸಲ್ಟ್ ಮಾಡ್ತಿದ್ಯಾ. ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ತಗೊಳ್ಳಲ್ಲ ಅಂದ್ರೆ ನಮ್ಮೆಲ್ರೂ ಮಣ್ಣು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿಯಾ ನೀನು? ಆಂಟಿ, ನೀನೇ ನನಗೆ ಆಂಟಿ ಆದ್ರೆ ಹೇಗೆ? ಸಾರಿ ಕಣೆ, ಈ ವಿಷಯದಲ್ಲಿ ನಾನ್ ನಿನ್ಗೆ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಆಗಿರೋದು ಇಲ್ಲ. ಅಮ್ಮ, ನಾನು ಹೊರಗೆ ಊಟ ಮಾಡ್ತೀನಪ್ಪ. ಚಿಕ್ಕನೆ, ನಿನ್ ಜೊತೆ ನನ್ನೂ ಕರ್ಕೊಂಡು ಹೋಗೋ. ನೀವಿಬ್ರು ಹೋಗಿ ಹೊರಗಡೆ ತಿಂದ್ರೆ ನನ್ ಮೇಲೆ ಆಣೆ. ನೀವಿಬ್ರೇ ಅಲ್ಲ, ಈ ಮನೇಲಿ ಯಾರು ಹೊರಗೆ ಹೋಗಿ ತಿನ್ನಕ್ ಬಿಡಲ್ಲ. ನಾನ್ ಮಾಡಿದ್ ಮಾತ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.